ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ ವ್ಲಾಗ್. ಈ ರೀತಿ ನುಗ್ಗೆ ಸೊಪ್ಪಿಂದ ನೀವು ಮಾಡಬೇಕಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿವತ್ತು ನುಗ್ಗೆ ಸೊಪ್ಪು ದಾಲ್ ಮಾಡೋಕ್ಕೆ ನೋಡಿ ಒಂದಿಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಫ್ರೆಶ್ ನಮ್ಮನೆಯಿಂದನೇ, ಇದು ಒಂದಿಷ್ಟು ಫ್ರೆಶ್ ಆಗಿದೆ. ಇದೇ ರೀತಿ ಹೊರಗಡೆ ಸಿಗಬೇಕು ಅಂದರೆ ಆಗಲ್ಲ, ಫ್ರೆಶ್ ಆಗಿರುತ್ತೆ. ಅದು ಬೇರೆ ತುಂಬ ಎಳೆದು, ತುಂಬ ಇದು ಬೊಲ್ತಿದ್ದು ಅಲ್ಲ, ತುಂಬ ಎಳೆ ಸೊಪ್ಪು ನೋಡಿ ಈ ಥರ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಡಿಸ್ಕೊಂಬರೋಣ. ಇದರದ್ದು ಕಡ್ಡಿಗಳೇನು ಇರಬಾರ್ದು. ಇದನ್ನು ನೀಟಾಗಿ ನೋಡಿ ಈ ಥರ ಇಟ್ಕೊಂಡು ಈ ಥರ ಬಿಡಿಸಿದ್ರೆ ಬರುತ್ತೆ ನೋಡಿ. ಇಲ್ಲಿ ಈ ಥರ ನೀಟಾಗಿ ಬಿಡಿಸ್ಕೊಂಡು ಬರೋಣ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇದನ್ನು ತೊಳೆದಿಟ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಕುಕ್ಕರ್ ತಗೊಂಡು ಬೇಳೆಗೆ ಇಟ್ಕೊಳ್ಳೋಣ. ನಾವು ಒಂದು ಕುಕ್ಕರ್ ತಗೊಂಡು ನೋಡಿ, ಕುಕ್ಕರ್ಗೆ ಇದರಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ, ಅರ್ಧ ಕಪ್ ಆಗೋಷ್ಟು ಸಾಂಬಾರು ಬೇಳೆ ಅಂದರೆ ತೊಗರಿ ಬೇಳೆ, ಎರಡು ಸೇರಿ ನೋಡಿ ಒಂದು ಬೌಲಷ್ಟಿದೆ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ಒಂದು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ದಾಲ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ಅದರಿಂದ ಆಲ್ಮೋಸ್ಟ್ ಎಲ್ಲರೂ ನುಗ್ಗೆ ಸೊಪ್ಪು ಬಸ್ಸಾರು, ಉಪ್ಸಾರು, ಬರೀ ಬೇಳೆ ಹಾಕಿದೊಂದು ಸಾಂಬಾರು ಈ ಥರನೇ ಮಾಡ್ತಾಯಿರ್ತಾರೆ. ನೋಡಿ ಇದು ಒಂದು ಟೇಸ್ಟ್ ನೋಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೂ ಇರುತ್ತೆ, ರೋಟಿಗೆ ಚಪಾತಿಗೆಲ್ಲ ಚೆನ್ನಾಗಿರ್ತದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೋಡಿ, ಸ್ವಲ್ಪ ಬೇಳೆ ಮುಳುಗೋಷ್ಟು ಇರಲಿ ನೀರು. ನಾನೊಂದು 3 ವಿಷಿಲ್ ಹೊಡೆಸ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ 3 ವಿಷಿಲ್ ಹೊಡೆಸ್ಕೊಂಬರ್ತೀನಿ. ಬೇಳೆ ಆಗಿದೆ ಅಂತ ನೋಡೋಣ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಸ್ಮ್ಯಾಶ್ ಆಗೋ ಥರನೇ ಬೆಂದಿದೆ. ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ನೋಡಿ, ನಾನು ಎರಡು ಚಿಕ್ಕದೊಂದು ಅಂದರೆ ದೊಡ್ಡದಾದರೆ 2 ದೊಡ್ಡ ಈರುಳ್ಳಿ ತೊಗೊಳ್ಳಿ, ಚಿಕ್ಕದಾದರೆ 3 ಈರುಳ್ಳಿ, ಆಮೇಲೆ 2 ದೊಡ್ಡ ಟೊಮೆಟೊ, 3 ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸುಲಿದಿಟ್ಕೊಂಡಿದ್ದೀನಿ. ಇಷ್ಟನ್ನು ಈಗ ಇದೇ ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ನಾನು ಬೇರೆ ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ, ಆದ್ದರಿಂದ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಮತ್ತು ನುಗ್ಗೆ ಸೊಪ್ಪು ನೋಡಿ, ನುಗ್ಗೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ನೋಡಿ, ತೊಳೆದಾಗಷ್ಟೇ ಆಗಿದೆ. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಸೇರಿಸಿ. ದಾಲ್ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಹಾಕಿ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾನು ಬೇಳೆಗೆ ಸ್ವಲ್ಪನೇ ಹಾಕಿದ್ದೆ, ಅದರಿಂದ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಹಾಕುವಾಗ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಯಾವಾಗಲೂ. ಜಾಸ್ತಿ ಆದರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದೆಲ್ಲ ಹೀಗೆ ಮಾಡ್ಕೊಳ್ಳಿ.
ಕೆಲವರೆಲ್ಲ ನುಗ್ಗೆ ಸೊಪ್ಪನ್ನ ತಿನ್ನೋದೇ ಇಲ್ಲ ಅಂತಾರೆ, ಯಾಕೆಂದರೆ ಕಹಿ ಇದೆ ಅಂತ. ಆದರೆ ಇದರಲ್ಲಿ ಫೈಬರ್ ಇದೆ, ಮತ್ತು ರಕ್ತ ಕಮ್ಮಿ ಇರೋರಿಗೆ, ರಕ್ತ, ಬಿ ಪಿ, ಶುಗರ್ ಇರೋರಿಗೆ ಎಲ್ಲರೂ ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಈವನ್ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಇದನ್ನು ಆಫ್ಟರ್ 3 ಮಂತ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನುಗ್ಗೆ ಸೊಪ್ಪನ್ನ ತಗೊಳ್ಳಿ ಅಂತ ಹೇಳ್ತಾರೆ, ಯಾಕೆಂದರೆ ರಕ್ತ ತುಂಬ ಕಮ್ಮಿ ಇದ್ದರೆ ಅದರಿಂದ ರಕ್ತ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಈವನ್ ವೆಯ್ಟ್ ಲಾಸ್ಗೂ ಕೂಡ ಇದು ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿ ತುಂಬ ಇದಿದೆ, ಅದರಿಂದ ನುಗ್ಗೆ ಸೊಪ್ಪು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ, ಮಿಕ್ಸ್ ಆದಾಗ ಗೊತ್ತಾಗುತ್ತೆ ನಿಮಗೆ ಮತ್ತೆ ನೀರು ಬೇಕಾ ಅಂತ. ನೀವು ಇದಕ್ಕೆ ಶುಂಠಿ ಬೇಕಾದರೆ ಹಾಕ್ಕೊಳ್ಳಿ, ಯಾಕೆಂದರೆ ನನಗೆ ಶುಂಠಿನ ಹೇಳಿದ್ನಲ್ಲ ಫಸ್ಟೇ, ಮಕ್ಕಳು ಶುಂಠಿ ಎಲ್ಲ ಸಿಕ್ಬಿಟ್ರೆ ಅವರು ಮತ್ತೆ ಊಟನೇ ಮಾಡೋದಿಲ್ಲ. ಅದರಿಂದ ನಿಮಗೆ ಶುಂಠಿ ಬೇಕಿದ್ದರೆ ಸ್ವಲ್ಪ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಶುಂಠಿನ ಹಾಕ್ಕೊಳ್ಳಿ. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ವಿಷಲ್ ಹೊಡಿಸಿ. ಒಂದು ವಿಷಲ್ ಹೊಡೆದ್ರೆ ಸಾಕು. ಮುಚ್ಚಳ ಮುಚ್ಚಿ ನಾನು ಒಂದು ವಿಷಲ್ ಹೊಡೆಸ್ಕೊಂಡ್ಬರ್ತೀನಿ. ವಿಶಿಲ್ ಆಗಿದೆ. ಈಗ ಒಗ್ಗರಣೆಗೆ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಿಮಗೆ ಯಾವ್ದು ಬೇಕಾದ್ರೂ ಹಾಕಿ, ತುಪ್ಪ ಬೇಕಾದ್ರೆ ತುಪ್ಪದಲ್ಲೇ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಗೆ ಬಿಸಿ ಆಗಲಿ. ಈಗ ಸ್ವಲ್ಪ ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಇದಾಗಿದ್ಮೇಲೆ ಸ್ವಲ್ಪ ಜೀರಿಗೆನೂ ಹಾಕಿ, ಸ್ವಲ್ಪ ಹಿಂಗು, ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಜಜ್ಜಿಟ್ಕೊಂಡಿದ್ದೆ. ಈ ಥರ ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೂ ಒಂದು 3 ಒಣಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡಿ. ಇದು ಕೂಡ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ ಆಗಿದೆ, ನೋಡುವ. ನೋಡಿ, ಸಾಂಬಾರು ರೆಡಿ ಇದೆ. ಚೆನ್ನಾಗಿ ಬೆಂದಿದೆ. ನುಗ್ಗೆ ಸೊಪ್ಪು ತುಂಬ ಬೇಯಿಸ್ಲಿಕ್ಕೂ ಹೋಗಬಾರ್ದು. ಇದು ಮೀಡಿಯಮ್ ಆಗಿ ಚೆನ್ನಾಗೇ ಇದೆ, ಸರಿ ಬೆಂದಿದೆ. ಇದಕ್ಕೆ ನಾವೇನು ಒಗ್ಗರಣೆ ಹಾಕ್ಕೊಂಡಿದ್ದೋ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ನೋಡಿ, ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪು ದಾಲ್ ರೆಡಿ ಆಗಿದೆ ನೋಡಿ. ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ. ನೋಡಿ, ನುಗ್ಗೆ ಸೊಪ್ಪು ದಾಲ್ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.